ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಅಕ್ಷಯ ತೃತೀಯ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಯಾವ ದಿನಾಂಕ ಹಾಗೂ ಯಾವ ವಾರದಂದು ಬರುತ್ತದೆ, ಮತ್ತು ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಬಂಗಾರ ಅಥವಾ ಅದನ್ನು ಬಿಟ್ಟು ನಾವು ಯಾವ ವಸ್ತುಗಳನ್ನು ಖರೀದಿಸಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಷಯ ತೃತೀಯವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭಕರವಾದಂಥ ಹಬ್ಬಗಳಲ್ಲಿ ಒಂದಾಗಿದೆ. ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆ ಆಗದದ್ದು, ನಾಶವಾಗದದ್ದು ಎಂದು ಹೇಳಲಾಗುತ್ತದೆ. ಈ ವಿಶೇಷ ದಿನದಲ್ಲಿ ನಾವು ಮಾಡುವ ಪೂಜೆ, ಜಪ, ತಪಸ್ಸು ಮತ್ತು ದಾನಗಳು ಅಕ್ಷಯ ಪುಣ್ಯವನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. 2026ರಲ್ಲಿ ಅಕ್ಷಯ ತೃತೀಯವು ಏಪ್ರಿಲ್ 19ರಂದು ಆಚರಿಸಲಾಗುತ್ತದೆ. ಈ ಶುಭ ತಿಥಿ ಏಪ್ರಿಲ್ 18ರಂದು ಸಂಜೆ 5:31ರಿಂದ ಆರಂಭವಾಗಿ ಏಪ್ರಿಲ್ 19 ಮಧ್ಯಾಹ್ನ 2:12ರವರೆಗೆ ಮುಂದುವರಿಯುತ್ತದೆ. ಈ ದಿನದ ವಿಶೇಷತೆ ಏನೆಂದರೆ ಯಾವುದೇ ಮುಹೂರ್ತವನ್ನು ನೋಡದೆ ಕೂಡ ಶುಭ ಕಾರ್ಯಗಳನ್ನು ಆರಂಭಿಸಬಹುದು. ಮನೆ ಕಟ್ಟುವುದು, ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವುದು, ಹೊಸ ಹೂಡಿಕೆ ಮಾಡುವುದು, ಯಾವ ಕೆಲಸವು ಮಾಡಿದರೂ ಈ ದಿನ ಅತ್ಯಂತ ಶುಭಕರವಾಗಿರುತ್ತದೆ. ಪೌರಾಣಿಕವಾಗಿ ನೋಡಿದರೆ ಅಕ್ಷಯ ತೃತೀಯಕ್ಕೆ ಅಪಾರ ಮಹತ್ವವಿದೆ. ಈ ದಿನವೇ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನ್ಮದಿನ ಎಂದು ನಂಬಲಾಗುತ್ತದೆ. ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವೂ ಆಗಿದೆ. ಇದೇ ದಿನ ಸತ್ಯಯುಗ ಅಂತ್ಯಗೊಂಡು ತ್ರೇತಾಯುಗ ಪ್ರಾರಂಭವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನು ಹೇಳಲು ಆರಂಭಿಸಿದ ದಿನವೂ ಇದೆ. ಪವಿತ್ರ ಗಂಗಾ ನದಿ ಭೂಮಿಗೆ ಇಳಿದ ದಿನವೂ ಇದೇ ಆಗಿದೆ. ಶ್ರೀಕೃಷ್ಣನ ಸ್ನೇಹಿತ ಸುಧಾಮನು ಕೃಷ್ಣನಿಗೆ ಅನ್ನ ಅರ್ಪಿಸಿ ಪ್ರತಿಯಾಗಿ ಅಪಾರ ಸಂಪತ್ತನ್ನು ಪಡೆದ ದಿನವೂ ಇದೇ ಆಗಿದೆ. ಈ ಎಲ್ಲ ಕಾರಣಗಳಿಂದ ಅಕ್ಷಯ ತೃತೀಯ ದಿನಕ್ಕೆ ವಿಶೇಷ ಮಾಹಿತಿಯನ್ನು ನೀಡಿದೆ. ಈ ದಿನದಂದು ದಾನ ಮಾಡುವುದಕ್ಕೆ ಅತ್ಯಂತ ಮಹತ್ವ ನೀಡಲಾಗಿದೆ. ಬಡವರಿಗೆ ಅನ್ನದಾನ, ಬಟ್ಟೆ, ಹಣ್ಣುಗಳು ಮತ್ತು ಇತರೆ ಅಗತ್ಯ ವಸ್ತುಗಳನ್ನು ನೀಡುವುದು ತುಂಬಾ ಪುಣ್ಯಕರ ಎಂದು ನಂಬಲಾಗುತ್ತದೆ. ಜೈನ ಧರ್ಮದ ಪ್ರಕಾರ ಮೊದಲ ತೀರ್ಥಂಕರರಾದ ರಿಷಭನಾಥರು 1 ವರ್ಷದ ಉಪವಾಸವನ್ನು ಈ ದಿನ ಕಬ್ಬಿನ ರಸದ ಮೂಲಕ ಮುಕ್ತಾಯಗೊಳಿಸಿದರು. ಹೀಗಾಗಿ ಈ ದಿನ ಎಲ್ಲ ಧರ್ಮಗಳಲ್ಲಿಯೂ ಮಹತ್ವವನ್ನು ಪಡೆದಿದೆ. ಇನ್ನು ಅಕ್ಷಯ ತೃತೀಯ ದಿನ ಪೂಜಾ ವಿಧಾನವೂ ಸಹಿತ ವಿಶೇಷವಾಗಿದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಶುಚಿಯಾಗಿ ಇಟ್ಟುಕೊಂಡು ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿ, ವಿಷ್ಣು ಮತ್ತು ಗಣಪತಿ ದೇವರನ್ನ ಪೂಜಿಸಬೇಕು. ಶ್ರೀಕೃಷ್ಣನಿಗೆ ಚಂದನದ ಲೇಪ ಮಾಡಿ ಹೂವುಗಳು ಮತ್ತು ತುಳಸಿ ಅರ್ಪಿಸಬೇಕು. ಹಾಲು, ಜೇನುತುಪ್ಪದಿಂದ ಅಭಿಷೇಕ ಮಾಡುವುದು ಶುಭಕರವಾಗಿದೆ. ಕೆಲವು ಭಕ್ತರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ. ಈ ದಿನ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯವೆಂದು ಹೇಳಲಾಗುತ್ತದೆ. ಇನ್ನೊಂದು ಮುಖ್ಯವಾದ ಸಂಪ್ರದಾಯವೆಂದರೆ ಅಕ್ಷಯ ತೃತೀಯ ದಿನ ಚಿನ್ನ, ಬೆಳ್ಳಿ ಮತ್ತು ವಸ್ತುಗಳನ್ನು ಖರೀದಿಸಬಹುದು. ಈ ದಿನ ಖರೀದಿಸಿದ ಚಿನ್ನವು ಎಂದಿಗೂ ಹೆಚ್ಚುತ್ತಲೇ ಇರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಚಿನ್ನಾಭರಣ ಖರೀದಿಸುವುದು ಬಹಳ ಜನಪ್ರಿಯವಾಗಿದೆ. ಬೆಲೆ ಏರಿಕೆ ಇದ್ದರೂ ಸಹ ಈ ದಿನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗುವುದಿಲ್ಲ. ಒಟ್ಟಿನಲ್ಲಿ ಅಕ್ಷಯ ತೃತೀಯವು ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ, ಭಕ್ತಿ ಮತ್ತು ಐಶ್ವರ್ಯವನ್ನು ತರುತ್ತದೆ. ಈ ಶುಭ ದಿನವನ್ನು ಪೂಜೆ, ದಾನ ಮತ್ತು ಒಳ್ಳೆಯ ಕಾರ್ಯಗಳ ಮೂಲಕ ಆಚರಿಸಿದರೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಒಟ್ಟಿನಲ್ಲಿ ಅಕ್ಷಯ ತೃತೀಯವು ನಮ್ಮ ಜೀವನದಲ್ಲಿ ಸಕಾರಾತ್ಮಕ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನವನ್ನು ಪೂಜೆ, ದಾನ, ಮತ್ತು ಭಕ್ತಿ, ಒಳ್ಳೆಯ ಕಾರ್ಯಗಳ ಮೂಲಕ ಆಚರಿಸಿದರೆ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ಹೀಗಾಗಿ ಈ ಪವಿತ್ರ ದಿನವನ್ನು ಪ್ರತಿಯೊಬ್ಬರೂ ಭಕ್ತಿಯಿಂದ ಮತ್ತು ಸಂತೋಷದಿಂದ ಆಚರಿಸಿ ತಮ್ಮ ಜೀವನವನ್ನು ಉತ್ತಮ ದಾರಿಯಲ್ಲಿ ಸಾಗಿಸಲು ಪ್ರಯತ್ನಿಸಬೇಕು. ಈ ಅಕ್ಷಯ ತೃತೀಯ ನಿಮ್ಮ ಎಲ್ಲರ ಜೀವನದಲ್ಲೂ ಅಕ್ಷಯ ಸುಖ ಮತ್ತು ಐಶ್ವರ್ಯಗಳಲ್ಲಿ ತರಲಿ ಎಂದು ಹಾರೈಸುತ್ತೇನೆ. ಅಕ್ಷಯ ತೃತೀಯ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.